Babylon 5. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸದ್ಯಕ್ಕೆ ಜೈಲಿನಲ್ಲಿ ಕೊಡ್ತಾ ಇರುವಂಥ ಮೆನು ಪ್ರಕಾರ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ಮನೆ ಊಟ ಬೇಕು, ಹಾಸಿಗೆ, ತಟ್ಟೆ, ಲೋಟ, ದಿಂಬು, ಹೀಗೆ ಮನೆಯ ಪರಿಕರಗಳು ಬೇಕು, ಜೊತೆಗೆ ಊಟ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಿದ್ರಲ್ಲ, ಇವತ್ತು ಆ ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಮನೆ ಊಟದ ತೀರ್ಪು ಇವತ್ತು ಪ್ರಕಟವಾಗುತ್ತೆ. ದರ್ಶನ್ಗೆ ಜೈಲೂಟನ ಅಥವಾ ಮನೆ ಊಟನ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಮನೆ ಊಟ ಅಂತ ಹೇಳಿದ ತಕ್ಷಣ ಬಿರಿಯಾನಿ ಅಂತ ಹೇಳಿ ಅಂದುಕೊಳ್ಬೇಕಾ? ಯಾಕೆಂದರೆ ದರ್ಶನ್ಗೆ ನಾನ್ ವೆಜ್ ತುಂಬ ಇಷ್ಟ ಅಂತೆ. ಸೊ ಹೀಗಾಗಿ ಬಿರಿಯಾನಿ ಸಿಗುತ್ತಾ? ಪತ್ನಿಯ ಕೈರುಚಿ ಸವಿಯೋಕೆ ದರ್ಶನ್ಗೆ ಅವಕಾಶ ಸಿಗುತ್ತಾ? ಜೈಲು ವಾಸದಲ್ಲಿರುವಂಥ ದಾಸನ ಊಟಕ್ಕೆ ಇವತ್ತು ನಿರ್ಣಾಯಕ ದಿನ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮನೆಯೂಟದ ಬಗ್ಗೆ ಆದೇಶ ಸಿಗುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ. ಆರೋಗ್ಯದ ನೆಪವೊಡ್ಡಿ ಮನೆಯೂಟಕ್ಕೆ ಮನವಿ ಮಾಡಿದ್ದಾರೆ ನಟ ದರ್ಶನ್. ಕಳೆದ ಸೋಮವಾರ ವಾದ ಪ್ರತಿವಾದ ಆಲಿಸಿತ್ತು ಕೋರ್ಟ್. ವಾದ ಆಲಿಸಿ ಆದೇಶ ನೀಡಲಿಕ್ಕೆ ಇವತ್ತು ತೀರ್ಪು ಪ್ರಕಟ ಮಾಡಲಿಕ್ಕೆ ಕಾಯ್ದಿರಿಸಲಾಗಿತ್ತು. ಸೊ ಇವತ್ತು ಏನು ಅನ್ನೋದು ಗೊತ್ತಾಗುತ್ತೆ. ಮನೆ ಊಟನ, ಜೈಲೂಟನ, ಹಾಸಿಗೆ, ದಿಂಬು, ತಟ್ಟೆ, ಲೋಟ ಎಲ್ಲವೂ ಕೂಡ ಮನೆಯಿಂದ ಪೂರೈಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತಾ? ಇವರನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸುತ್ತಾ? ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಕಾನೂನಿನ ಅಡಿಯಲ್ಲಿ ಒಬ್ಬ ಆರೋಪಿ ಅಥವಾ ವಿಚಾರಣಾಧೀನ ಕೈದಿಗೆ ಸಿಗುವಂಥ ಅವಕಾಶಗಳೇನಿದ್ದಾವೋ ಆ ಎಲ್ಲ ಅವಕಾಶಗಳು ದರ್ಶನ್ಗೂ ಕೂಡ ಸಿಗುತ್ತೆ. ಬೇರೆಯವರಿಗೆ ಸಿಗದೇ ಇರುವಂಥದ್ದು ದರ್ಶನ್ಗೆ ಸಿಗುತ್ತೆ ಅಂದರೆ ಕಾನೂನು ಒಪ್ಪೋದಿಲ್ಲ. ಅದಕ್ಕೆ ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ದರೂ, ಎಷ್ಟೇ ಸ್ಟಾರ್ ನಟ ಆಗಿದ್ದರೂ ಕೂಡ ಆ ಮನುಷ್ಯನಿಗೆ ಜೈಲಿನ ರೂಲ್ ಬುಕ್ ಏನಿದೆ, ಆ ರೂಲ್ ಮ್ಯಾನ್ಯುವಲ್ ಏನಿದೆ, ಜೈಲ್ ಮ್ಯಾನ್ಯುವಲ್ ಏನಿದೆ, ಅದರ ಪ್ರಕಾರವೇ ನೀಡಬೇಕಾಗತ್ತೆ. ವಿಶೇಷವಾಗಿ ಏನು ಐಷಾರಾಮಿ ಅವಕಾಶಗಳೋ ಅಥವಾ ಏರ್ ಕಂಡೀಷನ್ಡ್ ರೂಮೋ ಅಥವಾ ಒಂದು ಲಕ್ಸುರಿಯಸ್ ಬೆಡ್ಡೋ ಆ ರೀತಿಯೆಲ್ಲ ಅವಕಾಶಗಳಿರೋದಿಲ್ಲ. ಹಾಸಿಗೆ, ದಿಂಬು, ತಟ್ಟೆ, ಲೋಟ, ಜೊತೆಗೆ ಮನೆ ಊಟ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಷ್ಟರೊಳಗೆ ಊಟದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ದರ್ಶನ್ ಕೇಳ್ಕೊಂಡಿದ್ದಾರೆ. ಬಟ್ ದರ್ಶನ್ಗೆ ಸಿಗುತ್ತಾ ನೋಡಬೇಕಾಗಿದೆ. ಜೈಲು ಕೈಪಿಡಿಯಲ್ಲಿ ಮನೆಯೂಟಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸರ್ಕಾರಿ ಪರ ವಕೀಲರು ವಾದ ಮಾಡಿದ್ದಾರೆ. SPP ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಇದು. ಜೈಲು ಕೈಪಿಡಿಯಲಿಲ್ಲ, ವೈದ್ಯಕೀಯ ಕಾರಣಕ್ಕೆ ಪರಿಷ್ಕೃತ ಆಹಾರ ನೀಡಬಹುದಷ್ಟೇ, ಆದರೆ ಮನೆ ಊಟ ಕೊಡಲಿಕ್ಕೆ ಜೈಲ್ ಮ್ಯಾನ್ಯುವಲ್ನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿಯಮ 322 ಪ್ರಕಾರ ಈ ಅವಕಾಶ ಇದೆ. ಅಂದರೆ ಪರಿಷ್ಕೃತ ಊಟ, ಜೈಲಿನ ಊಟವೇ ಒಂದು ರೀತಿ ರಿವೈಸ್ಡ್ ಆಗೋ ಥರ. ಅನಾರೋಗ್ಯ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರ ನೀಡಬಹುದು. ಎಲ್ಲ ಖೈದಿಗಳಿಗಿಂತಲೂ ಕೂಡ ವಿಶೇಷವಾದ ಆಹಾರ ನೀಡಲಿಕ್ಕೆ ಅವಕಾಶ ಇದೆ ಅನಾರೋಗ್ಯ ಸಂದರ್ಭದಲ್ಲಿ. ಆದರೆ ದಿನಾನೂ ಬಿರಿಯಾನಿ ಕೊಡೋಕೆ ಅವಕಾಶ ಇಲ್ಲ. ಪ್ರತಿನಿತ್ಯವೂ ಕೂಡ ಬಿರಿಯಾನಿ ಕೊಡಿ ಅಂದರೆ ಕೊಡೋಕ್ಕಾಗುತ್ತಾ? ಇಲ್ಲ. ಹೀಗಾಗಿ ಜೈಲು ಕೈಪಿಡಿಯ ಪ್ರಕಾರ ಆಹಾರದ ವ್ಯವಸ್ಥೆ ಇದೆ. ಆ ಆಹಾರದ ವ್ಯವಸ್ಥೆಯನ್ನೇ ಅವರು ತೆಗೆದುಕೊಳ್ಳಬೇಕಾಗತ್ತೆ ಅಂಥೇಳಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ವಾರದಲ್ಲಿ ಮೊಟ್ಟೆ, ಬಾಳೆಹಣ್ಣು ಕೊಡಬಹುದು. ಮೊಟ್ಟೆ ಮತ್ತು ಬಾಳೆಹಣ್ಣು, ಮೊಟ್ಟೆ ಪ್ರೋಟೀನ್ಗಾಗಿ ಮತ್ತು ಬಾಳೆಹಣ್ಣು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಆದರೆ ಮನೆ ಊಟವನ್ನೇ ತಂದು ಕೊಡಬೇಕು ಅಂತ ಯಾವ ನಿಯಮಗಳು ಕೂಡ ಇಲ್ಲ ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ. ಮನೆ ಊಟ ತಂದು ಕೊಡಬೇಕು ಅಂತ ನಿಯಮ ಇಲ್ಲ. ವೈದ್ಯರ ಸೂಚನೆಯಂತೆ ಅನಾರೋಗ್ಯದ ವೇಳೆ ಡಯಟ್ಗೆ ಅವಕಾಶ ಇರುತ್ತೆ. ಅವರೇನು ಸೂಚಿಸ್ತಾರೋ ಆ ಡಯಟ್, ಆ ಊಟವನ್ನು ತಂದುಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅದೂ ಕೂಡ ತಿಂಗಳುಗಟ್ಟಲೆ ಇರೋದಿಲ್ಲ. ಯಾವಾಗ ಅನಾರೋಗ್ಯ ಪೀಡಿತ ಅಂತ ಅನಿಸುತ್ತೋ, ವೈದ್ಯರು ಅದನ್ನು ತಿಳಿಸ್ತಾರೋ ಆಗ ಮಾತ್ರ. ಅದು ಕೂಡ ತಿಂಗಳುಗಟ್ಟಲೆ ಕೊಡೋಕ್ಕಾಗೋದಿಲ್ಲ. ಕೇವಲ 15 ದಿನಗಳಿಗೆ ಮಾತ್ರ ಅವಕಾಶವಿರುತ್ತೆ. 15 ದಿನಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಆ ಊಟವನ್ನು ಸೇವಿಸಬೇಕು. ಅನಂತರದಲ್ಲಿ ಜೈಲಿನಲ್ಲಿರುವಂಥ ಅವಕಾಶ ಇರುತ್ತಲ್ಲ, ಆ ಊಟ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪೌಷ್ಟಿಕ ಆಹಾರಕ್ಕೆ ಅವಕಾಶ ಇದೆ. ಅವಶ್ಯಕತೆ ಇತ್ತು ಅಂದರೆ ಮಾತ್ರ. ಇನ್ನು ಕರ್ನಾಟಕ ಬಂಧಿಖಾನೆ ಕಾಯ್ದೆಯ ಅಡಿ 2021ರ ಹೊಸ ನಿಯಮ ಇದೆ. ಆ ಹೊಸ ನಿಯಮದ ಪ್ರಕಾರ ಜೈಲಿನಲ್ಲಿ ಹಾಸಿಗೆ ದಿಂಬು ಕೊಡಲು ಅವಕಾಶ ಇಲ್ಲ.
ಹಾಸಿಗೆ ಮತ್ತು ದಿಂಬು ಕೊಡಲಿಕ್ಕೆ ಅವಕಾಶ ಇಲ್ಲ. 2021ನಲ್ಲಿ ರೂಲ್ ಇದೆ. ದರ್ಶನ್ ವ್ಯಾಯಾಮ ಮಾಡುತ್ತಿರೋದ್ರಿಂದ ಪೌಷ್ಟಿಕ ಆಹಾರ ಕೇಳಿದ್ದಾರೆ. ಅವರು ವ್ಯಾಯಾಮ ಮಾಡ್ತಾ ಇದ್ದಾರೆ, ಜೈಲಿನಲ್ಲೂ ಕೂಡ ವ್ಯಾಯಾಮ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೌಷ್ಟಿಕ ಆಹಾರ ಕೇಳಿದ್ದಾರೆ. ಜೈಲೂಟದ ಜೊತೆಗೆ ಹೆಚ್ಚುವರಿ ಪೌಷ್ಟಿಕ ಆಹಾರವನ್ನು ಕೇಳ್ತಾ ಇದ್ದಾರೆ. ಅದನ್ನು ಒದಗಿಸಲು ಸಾಧ್ಯವಿಲ್ಲ. ಜೈಲು ನಿಯಮಗಳು ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಜೊತೆಗೆ ಆದರೆ ಮನೆ ಊಟವನ್ನು ಕೊಡಿ ಅಂತ ಕೇಳೋಕ್ಕಾಗೋದಿಲ್ಲ, ಮನೆ ಊಟವನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ಭಾಳ ಬಲಯುತವಾಗಿ ವಾದ ಮಾಡಿದ್ದಾರೆ. ದರ್ಶನ್ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಿ ವೈದ್ಯಕೀಯ ವರದಿಯೇ ಹೇಳ್ತಾ ಇದ್ದಾವೆ. ದರ್ಶನ್ ಫಿಟ್ ಆ್ಯಂಡ್ ಫೈನ್, ಆರೋಗ್ಯವಾಗಿದ್ದಾರೆ. ಅವರು ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಫಿಟ್ ಆಗಿದ್ದ ಅವರು ಏಕಾಏಕಿ ಹೇಗೆ ಅನಾರೋಗ್ಯಕ್ಕೀಡಾಗ್ತಾರೆ? ಫಿಟ್ ಆಗಿದ್ರಲ್ಲ ಇಷ್ಟು ದಿನ, ಏಕಾಏಕಿ ಹೆಂಗೆ? ಏಪ್ರಿಲ್ ವೈದ್ಯಕೀಯ ವರದಿಯಲ್ಲಿ, ಏಪ್ರಿಲ್ನ ತಿಂಗಳ ವೈದ್ಯಕೀಯ ವರದಿಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ವರದಿ ಹೇಳುತ್ತೆ, ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಜೈಲಿನಲ್ಲಿರುವಂಥವರಿಗೆ ಎಲ್ಲ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಎಲ್ಲ ಮೂಲಭೂತ ಹಕ್ಕುಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಎಲ್ಲವೂ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅವರಿರೋದು ಜೈಲಿನಲ್ಲಿರೋ ಕಾರಣಕ್ಕಾಗಿ ಎಲ್ಲ ಸೌಕರ್ಯಗಳನ್ನ ಕೊಡೋಕ್ಕಾಗೋದಿಲ್ಲ. ಚಾರ್ಲ್ಸ್ ಶೋಬ್ರಾಜ್ ಕೇಸ್ ತೀರ್ಪಿನಲ್ಲೂ ಕೂಡ ಇದನ್ನೇ ಪ್ರಸ್ತಾಪಿಸಲಾಗಿದೆ. ಚಾರ್ಲ್ಸ್ ಶೋಬ್ರಾಜ್ ಆತನ ಕೇಸ್ನಲ್ಲೂ ಕೂಡ ಇಂಥದ್ದನ್ನೇ ಪ್ರಸ್ತಾಪ ಮಾಡಲಾಗಿದೆ. ಸಿನಿಮಾ ಸ್ಟಾರ್ ಅಂತ ಹೇಳಿ ತಾರತಮ್ಯ ಮಾಡುವಂತಿಲ್ಲ. ಸಿನಿಮಾ ಸ್ಟಾರ್ ಎನ್ನುವ ಕಾರಣಕ್ಕಾಗಿ ಆತನಿಗೆ ಸ್ಪೆಷಲ್ಲಾಗಿ ಏನೋ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಅನುಮತಿ ಕೊಡೋಕ್ಕಾಗಲ್ಲ. ಬಡವ, ಶ್ರೀಮಂತ, ಸ್ಟಾರ್ ನಟ ಎಲ್ಲರೂ ಕೂಡ ಒಂದೇ. ಕಾನೂನಿನ ಪ್ರಕಾರ ಪ್ರತಿಯೊಬ್ಬರು ಕೂಡ ಒಂದೇನೆ. ಆರೋಪಿ ಅಂದಮೇಲೆ ಆತ ನಟನೇ ಆಗಿರ್ಬೋದು, ಶ್ರೀಮಂತನೇ ಆಗಿರ್ಬೋದು, ಆದರೆ ವ್ಯತ್ಯಾಸಗಳು ಬರೋದಿಲ್ಲ. ಆರೋಪಿ ಅಂದಮೇಲೆ ಆತ ಆರೋಪಿನೇ ಅಷ್ಟೇ. ಆತನಿಗೆ ಯಾವುದೇ ಲೇಬಲ್ ಅಂಟಿಸೋಕ್ಕಾಗೋದಿಲ್ಲ. ಜೈಲಿಗೆ ಹೋದ್ಮೇಲೆ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ಕಾನೂನು ಇರುತ್ತೆ. ಹೀಗಾಗಿ ಆ ಕಾನೂನನ್ನೇ ಇಲ್ಲಿ ಪಾಲಿಸಬೇಕಾಗತ್ತೆ. ಜೈಲು ಕೈಪಿಡಿಯಲ್ಲಿ ಅವಕಾಶ ಇಲ್ಲ ಅಂಥೇಳಿ ಬಲಯುತವಾದ ವಾದನವನ್ನು ಸರ್ಕಾರಿ ವಕೀಲರು ಮಾಡಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರು ಏನು ವಾದ ಮಾಡಿದ್ದಾರೆ ನೋಡ್ತಾ ಇದ್ದೀವಿ. ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟಕ್ಕೆ ಅಥವಾ ಊಟ ಪಡಿಬಹುದು. ನಿಗದಿತ ಅವಧಿಯಲ್ಲಿ, ಎಲ್ಲ ಅವಧಿಯಲ್ಲ. ವಿಚಾರಣಾ ದಿನ ಕೈದಿಗೆ ತನಗೆ ಬೇಕಾದ ಆಹಾರ ವ್ಯವಸ್ಥೆಗೆ ಅವಕಾಶ ಇದೆ. ಇವರಿನ್ನು ವಿಚಾರಣಾ ಕೈದಿ, ವಿಚಾರಣೆಯ ಎದುರಿಸ್ತಾ ಇರುವಂಥ ಕೈದಿ, ಶಿಕ್ಷೆ ಆಗಿಲ್ಲ ಅಥವಾ ಕುಟುಂಬದವರಿಂದ ಪಡೆಯುವಂಥ ಅವಕಾಶ ಇದೆ ಅವರಿಗೆ. ಆರೋಪಿ ಅಷ್ಟೇ, ಅಪರಾಧಿ ಅಲ್ವಲ್ಲ. ಅಂಡರ್ ಟ್ರಯಲ್ ಪ್ರಿಸನರ್ಗೆ ವ್ಯವಸ್ಥೆ ಮಾಡುವ ಅವಕಾಶ ಇದೆ. ವಿಚಾರಣಾಧೀನ ಕೈದಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ಇದೆ, ಅವಕಾಶ ಇದೆ ಅನ್ನೋದು ದರ್ಶನ್ ಪರ ವಕೀಲರ ವಾದ. ದರ್ಶನ್ಗೆ ಜೈಲು ಊಟ ಜೀರ್ಣವಾಗದೆ ಅತಿಸಾರ ಆಗ್ತಾ ಇದೆ. ಅತಿಸಾರ ಆಗಿ ಅವರ ಆರೋಗ್ಯದಲ್ಲಿ ಏರುಪೇರು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಖಾಸಗಿ ಊಟ, ಹಾಸಿಗೆಯನ್ನು ಕೇಳಲಾಗ್ತಾ ಇದೆ. ಮನೆ ಊಟ ಮತ್ತು ಹಾಸಿಗೆಯನ್ನು ಕೇಳಲಾಗ್ತಾ ಇದೆ. ದರ್ಶನ್ಗೆ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ದರ್ಶನ್ ಆರೋಗ್ಯದ ವರದಿ ಇಮೇಲ್ ಮೂಲಕ ಸಲ್ಲಿಸಲಾಗಿದೆ. ದರ್ಶನ್ ಆರೋಗ್ಯ ಹೇಗಿದೆ ಅನ್ನೋದನ್ನು ನಾವು ಕೂಡ ಸಲ್ಲಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕೇಸ್ಗಳನ್ನು ಉಲ್ಲೇಖಿಸಿ ವಕೀಲ ರಾಘವೇಂದ್ರ ವಾದ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಊಟ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆ ಊಟದ ಪರವಾಗಿ ಹಲವು ತೀರ್ಪುಗಳಿದ್ದಾವೆ, ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಕೂಡ ಅವರು. ದರ್ಶನ್ಗೆ ಮಾತ್ರ ಅಲ್ಲ, ಹಿಂದೆಯೂ ಕೂಡ ಅಂತ ಪ್ರಕರಣಗಳಿದೆ. ವಿಚಾರಣಾಧೀನ ಕೈದಿಗೆ ಸ್ವಂತ ಹಣದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಭರಿಸೋದೇನು ಬೇಕಾಗಿಲ್ಲ ಅಂತ. ಸ್ನೇಹಿತರು ಅಥವಾ ಕುಟುಂಬಸ್ಥರು ಊಟ, ಹಾಸಿಗೆ ನೀಡಲಿಲ್ಲ ಅಂದರೆ ಆಗ ಸ್ವಂತ ದುಡ್ಡಿನಲ್ಲಿ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಜೈಲಧಿಕಾರಿಗಳೇ ರೇಷನ್ ಕೊಡಬೇಕಾಗತ್ತೆ, ಆದರೆ ಅದಕ್ಕೆ ಹಣ ಪಾವತಿ ಮಾಡಬೇಕಾಗುತ್ತೆ. ಜೈಲಧಿಕಾರಿಗಳು ರೇಷನ್ ಕೊಡಬೇಕಾಗುತ್ತೆ. ಅದನ್ನು ಸೆಂಟ್ರಲ್ ಕಿಚನ್ನಲ್ಲಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. ಸೆಂಟ್ರಲ್ ಕಿಚನ್ನಲ್ಲಿ ಅವರಿಗೆ ಅವಕಾಶ ಇದೆ. ಸೊ ಇಲ್ಲಿ ದರ್ಶನ್ ಸ್ಟಾರ್ ನಟ ಆಗಿರೋದ್ರಿಂದ ಎಲ್ಲವೂ ಕೂಡ ಪ್ರಚಾರಕ್ಕೆ ಒಳಪಡ್ತಾ ಇದೆ. ಇಂಚಿಂಚು ಮಾಹಿತಿಯು ಕೂಡ ದರ್ಶನ್ ನಟ ಎಂಬ ಕಾರಣಕ್ಕಾಗಿ ಆಚೆ ಬರ್ತಾ ಇದೆ. ಇದೇ ಕಾರಣಕ್ಕೆ ಮನೆ ಊಟ ನೀಡಲು ನಿರಾಕರಣೆ ಮಾಡಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕೊಟ್ಬಿಟ್ರೆ ತಾರತಮ್ಯ, ನೋಡಿ ಸ್ಟಾರ್ ನಟ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅಂತ. ಮಹಾರಾಷ್ಟ್ರ ಸರ್ಕಾರ ಕಾನೂನು ತಿದ್ದುಪಡಿಯನ್ನು ಕೂಡ ಇದೇ ವಿಷಯದಲ್ಲಿ ಮಾಡಿದೆ. ಮಹಾರಾಷ್ಟ್ರ ಸರ್ಕಾರ ತಿದ್ದುಪಡಿ ಮಾಡಿದೆ.
ಚೆಲ್ಲಾರೆಡ್ಡಿ ವರ್ಸಸ್ AP ಕೇಸ್ ಉಲ್ಲೇಖ ಮಾಡಿದ್ದಾರೆ ವಕೀಲ ರಾಘವೇಂದ್ರ. ಚೆಲ್ಲಾರೆಡ್ಡಿ ವರ್ಸಸ್ AP ಕೇಸನ್ನು ಕೈದಿಯಾಗಿದ್ದರೂ ಬದುಕುವ ಎಲ್ಲ ಹಕ್ಕನ್ನು ಪಡಿಬಹುದು. ಬದುಕುವ ಎಲ್ಲ ಹಕ್ಕುಗಳನ್ನು ಪಡಿಲಿಕ್ಕೆ ಒಬ್ಬ ಕೈದಿಗೆ ಅವಕಾಶ ಇರುತ್ತೆ. ಹಿಂದಿನ ಕೇಸ್ಗಳನ್ನು ಉಲ್ಲೇಖ ಮಾಡಿ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ಕೈದಿ ನಿಗದಿತ ಅವಧಿಯಲ್ಲಿ ತೆಗೆದುಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ತಿರುಳಿಷ್ಟೇ ಒಬ್ಬ ಸ್ಟಾರ್ ನಟನಿಗೆ ಕೊಟ್ಟರೆ ಆಚೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರ ವಾದ.